ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋ 111ಗೆ ಸ್ವಾಗತ ಸುಸ್ವಾಗತ. ಆಂಜನೇಯ ರೀಡಿಂಗ್ ಆಂಜನೇಯ ನಿಮ್ಗೆ ಏನ್ ಬ್ಲೆಸ್ಸಿಂಗ್ ಕೊಡ್ತಾರೆ ಅಂತ ನೋಡೋಣ. Okay, file number 1, file number 2, file number 3, file number 4, file number 5, file number 6, file number 7. ನಮಸ್ತೆ. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಈ ಸ್ಟೋನ್ ಬಂದಿದೆ. ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ ನಿಮ್ಮ ರೂಟ್ ಚಕ್ರ ಹೋಲ್ಡಾಗಿದೆ ಅನ್ಸುತ್ತೆ. ಅದನ್ನ ಸರಿ ಮಾಡ್ಕೊಳ್ಳಿ. ರೆಡ್ ಕಲರ್ ಡ್ರೆಸ್ ಹಾಕೊಳ್ಳಿ, ಸಾಧ್ಯವಾದಷ್ಟು ರೆಡ್ ಕಲರ್ ಫುಡ್ ತಿನ್ನಿ. ಬೀಟ್ರೋಟ್ ಟ್ಯಾರೋದಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದೆ. ಇದು ಇನ್ವಿಸಿಬಿಲಿಟಿ, ಇದು ವೆಯ್ಟ್ ಅಂತ ಬಂದಿದೆ. ನಿಧಾನಿಸಿ. ಆಂಜನೇಯ ಏನ್ ನಿಮ್ಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದ್ರೆ ವೇಟ್ ಮಾಡಿ, ನಿಮ್ಮ ಶತ್ರುಗಳ ನಿಜ ಮುಖ ಗೊತ್ತಾಗುತ್ತೆ. ಅವರಲ್ಲಿರೋ ಅವ್ರು ಹಾಕೊಂಡಿರೋ ಮುಖವಾಡಗಳು ಒಂದೊಂದೇ ಕಳ್ಚಿ ಬಿಡುತ್ತೆ. ವೇಟ್ ಮಾಡಿ ಅಲ್ಲಿ ತನಕ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುನ್ನಡೀರಿ. ಏನ್ ಮಾಡ್ಬೇಕು ಏನು ಅಂತ ರಿಲ್ಯಾಕ್ಸ್ ಮಾಡಿ ಮುನ್ನಡೀರಿ ಅಂತ ಇದೆ. ತಾಳ್ಮೆಯಿಂದಿದೆ. ನಿಮ್ಮ ಶತ್ರುಗಳ ಮುಖವಾಡ ಸದ್ಯದಲ್ಲೇ ಕಳಚಿ ಬೀಳತ್ತೆ. ನಿಮ್ ಪೂರ್ವಜರಿಂದ ನಿಮ್ಗೆ ರಕ್ಷಣೆ ಇದೆ. ಯಾರು ನಿಮ್ಗೆ ಏನ್ ತೊಂದರೆ ಮಾಡ್ತಿದಾರೆ ನೋಡಿ, ಅವ್ರಿಗೆಲ್ಲ ಭಗವಂತ ಶಿಕ್ಷಿಸ್ತಾರೆ. ಭಗವಂತನಿಗೆ ನಿಮ್ ಕಷ್ಟ ಅರಿವಾಗಿದೆ. ಒಂದೊಂದೇ ಇನ್ಮೇಲೆ ಅವರ ಮುಖವಾಡಗಳು ಕಳಚಿ ಬೀಳುತ್ತೆ. ಹೆದರಬೇಡಿ, ವೇಟ್ ಮಾಡಿ. ಇನ್ವಿಸಿಬಿಲಿಟಿ, ರಿಲ್ಯಾಕ್ಸ್ ಆಗಿರಿ.
ಭಗವಂತನ ರಕ್ಷಣೆ ಇದೆ. ಪರವಾಗಿಲ್ಲ, ಅದ ನಿಧಾನಕ್ಕೆ ನೀವು ಎದೋಳಿ ಮೇಲೆ. ಅವ್ರು ಅನ್ಕೊಳ್ತಿರ್ಬಹುದು, ಓ ಇವರಿಂದ ಏನೂ ಆಗಲ್ಲ, ನಿಮ್ಮನ್ನ ಮೇಲೇಳಕ್ಕೂ ಬಿಡಲ್ಲ ಅನ್ನೋ ಥರ ಮಾಡ್ಬಿಟ್ಟಿದೀವಿ ಅನ್ಕೊಂಡಿರ್ಬೋದು. ನೀವು ಸ್ಟಡಿಯಾಗಿ ನಿಧಾನಕ್ಕೆ ಪಕ್ವತೆ ಪಡ್ಕೊಂಡು ಎದೊಳ್ತೀರ ಮೇಲೆ. ಆ ಟೈಮ್ಗಾಗಿ ಕಾಯಿರಿ. ನಿಮ್ಮ ಶತ್ರುಗಳ ಮುಖವಾಡ ಸದ್ಯದಲ್ಲೇ ಕಳ್ಚಿ ಬೀಳುತ್ತೆ. ನೀವು ಪ್ರೊಟೆಕ್ಟ್ ಆಗಿದ್ದೀರಾ, ನಿಮ್ಮ ಪೂರ್ವಜರಿಂದ ನೀವು ರಕ್ಷಣೆ ಆಗಿದ್ದೀರಾ, ಏಂಜಲ್ಸ್ ಇಂದನೂ ಭಗವಂತನಿಂದನೂ ನೀವು ರಕ್ಷಣೆ ಆಗಿದ್ದೀರಾ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕ್ವಿಕ್ಕಾಗಿ ನಮ್ಮ ಕೆಲಸ ಆಗ್ತಾ ಇಲ್ವಲ್ಲ ಅಂತ ಏನು ನಂಬ್ಕೋಬೇಡಿ. ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ಡ್ ಆಗಿರಿ. ನಿಮಗೆ ದೇವರು ಆಶೀರ್ವಾದ ಕೊಡ್ತಾ ಇದ್ದಾರೆ. ಎದುರು ಬೇಡ, ನಿಧಾನಕ್ಕೆ ಪಕ್ವತೆಯಿಂದ ಒಂದಣ್ಣು ಕಾಯಾಗಿ ಮಾಗಿ ಹಣ್ಣಾಗುತ್ತಲ್ಲ, ಆ ಥರ ನೀವು ಒಂದು ಒಳ್ಳೆ ಎನರ್ಜಿ ತಗೊಂಡು ಮತ್ತೆ ರೀಬ್ಯಾಕ್ ಹೇಳ್ತಾರೆ ಅದೊಂದು ಇದ್ರದ್ದು ಫಿನಿಕ್ಸ್ ಪಕ್ಷಿ ಥರ ಮತ್ತೆ ಎದ್ದು ಬರ್ತೀರ. ನಿಮ್ಮ ಶತ್ರುಗಳಿಗೆಲ್ಲ ಶತ್ರುಗಳು ಏನು ನಿಮ್ಮ ಬಗ್ಗೆ ಮುಖವಾಡ ಹಾಕೊಂಡು ನಟಿಸ್ತಿದ್ದಾರೆ, ಅವ್ರ ಮುಖವಾಡ ಎಲ್ಲ ಕಳ್ಚಿ ಬೀಳುತ್ತೆ. ಭಗವಂತನಿಗೆ ಅದು ಗೊತ್ತಾಗಿದೆ. ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಅವರು ಎಂಥದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿ, ವೈಟ್ ಮ್ಯಾಜಿಕ್ ಇರಲಿ, ಎಂಥದೇ ಇದ್ರೂ ಅವರು ನಿಮ್ಮ ರಕ್ಷಣೆಯಲ್ಲಿರ್ತಾರೆ. ನೀವು ಪ್ರೊಟೆಕ್ಟೆಡ್. ನಿಮ್ಮ ಪೂರ್ವಜರಿಂದನೂ ನಿಮ್ಮ ರಕ್ಷಣೆ ಇದೆ, ಭಗವಂತನಿಂದನೂ ರಕ್ಷಣೆ ಇದೆ. ಆ ಸಮಯಕ್ಕಾಗಿ ವೆಯ್ಟ್ ಮಾಡಿ, ನಿಮಗೆ ಭಗವಂತ ಪವರ್ ಕೊಡ್ತಾರೆ. ನಿಮ್ದು ಫೈರ್ ಎನರ್ಜಿ ಅನ್ಸುತ್ತೆ. ನಿಮ್ಮ ಒಳ್ಳೆತನಕ್ಕೆ ಭೂಮಿಯಷ್ಟು ನೀವು ಭೂಮಿ ತೂಕದವರು ಅನ್ನಿಸ್ತಾ ಇದೆ. ವೃಷಭ ರಾಶಿಯವರು ಒಳ್ಳೇದಾಗ್ಲಿ. ನಿಮಗೆ ಎದುರು ಅವಶ್ಯಕತೆ ಇಲ್ಲ. ಆಂಜನೇಯ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಶತ್ರುಗಳ ಮುಖವಾಡಗಳು ಕಳಚಿ ಬೀಳ್ತಾ ಇದೆ, ವೆಯ್ಟ್ ಮಾಡಿ. ಫಿನಿಕ್ಸ್ ಪಕ್ಷಿ ತರ ನೀವು ಮತ್ತೆ ಎದ್ದು ಬರ್ತೀರಾ. ಎಲ್ಲ ಒಳ್ಳೇದಾಗುತ್ತೆ. ಸ್ವಲ್ಪ ನಿಮ್ ರೂಟ್ ಚಕ್ರನ ಸರಿ ಮಾಡ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಮೆಡಿಟೇಷನ್ ಮಾಡಿ. ಯಾರು ಈ ಸೆಕೆಂಡ್ ಪೈನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ಕ್ಲಿಯರ್ ಕ್ರಿಸ್ಟಲ್ ಸ್ಟೋನ್, ವೈಟ್ ಕಲರ್. ನಿಮ್ಮ ಎಲ್ಲ ಪರಿಸ್ಥಿತಿ ತಿಳಿಯಾಗ್ತಾ ಇದೆ ಅನ್ನಿಸ್ತಾ ಇದೆ ಸ್ಟೋನ್ ನೋಡಿದ್ರೆ. Seven of Wands, mystery, perfect timing. ನಿಮ್ಗತ್ತಿದ್ದ ಕಾರ್ಮೋಡಗಳೆಲ್ಲ ಸರಿದು ಕ್ಲಾರಿಟಿ ಕೊಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಕ್ಲಿಯರ್ ಆಗ್ತಾ ಇದೆ. ಎಲ್ಲ ಮಂಜು ಎಲ್ಲ ಕರಗಿ ನೀರಾಗಿ
ಎಲ್ಲ ಕ್ಲಾರಿಟಿಗೆ ಬರ್ತಾ ಇದೆ. ನಿಮ್ಮ ಜೀವನ ಒಂದು ಕ್ಲಾರಿಟಿಗೆ ಬರ್ತಾ ಇದೆ, ಬ್ಯಾಲೆನ್ಸಿಂಗ್ ಬರ್ತಾ ಇದೆ. ನಂಬರ್ 2, ವಾಂಡ್ಸ್, 7 ಆಫ್ ವಾಂಡ್ಸ್. ನಿಮ್ಮ ಅಜ್ಞಾತವಾಸದಿಂದ ಹೊರಗಡೆ ಬರ್ತಾ ಇದ್ದೀರಾ. ಆಂಜನೇಯ ನಿಮಗೆ ಏನು ವರ ಕೊಡ್ತಿದ್ದಾರೆ ಅಂದರೆ, ನಿಮ್ಮ ಇಷ್ಟು ದಿನದ ಅಜ್ಞಾತವಾಸ ಮುಗೀತು. ನಿಮ್ಮ ಸ್ಟ್ರಗಲ್ಲು ಮುಗೀತು. ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಅಜ್ಞಾತವಾಸ, ಆ ಕಷ್ಟದ ಪೀರಿಯಡ್ ಇಂದ ನಿಮಗೆ ಒಂದು ಒಳ್ಳೆ ಮಿಸ್ಟ್ರಿ, ನಿಮಗಾಗಿ ಏನೋ ಕಾಯ್ತಾ ಇದೆ. ನಿಮ್ಮ ಕತ್ತಲು ಕಳೆದು ಅದ್ಭುತಗಳು ಬರೋ ಹಾದಿ ನಿಮಗಾಗಿ ಕಾಯ್ತಾ ಇದೆ. ಇದು ಪರ್ಫೆಕ್ಟ್ ಟೈಮಿಂಗ್. ನಿಮಗೆ ಅದ್ಭುತಗಳು ಬರೋದಕ್ಕೆ, ನಿಮ್ಮ ಜೀವನದಲ್ಲಿ ಖುಷಿ, ಸೆಲೆಬ್ರೇಷನ್, ಕೌತುಕಗಳು, ಒಂದು ಭಗವಂತ ಕೊಡೋ ಆಶೀರ್ವಾದಗಳು ಎಲ್ಲ ಇನ್ನು ಮುಂದೆ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಇಷ್ಟು ದಿನದ ನಿಮ್ಮ ಅಜ್ಞಾತವಾಸ ಮುಗಿದು ನೀವು ಇವಾಗ ಒಂದು ಫಲ ಹಾಕಿರ್ತೀರ ಅಂದರೆ, ಆ ಫಲ ಒಂದು ಗಿಡ ಆಗಿ ಮರ ಆಗಿ ಅದು ಫಲ ಬಿಟ್ಟು ಇವಾಗ ನೀವು ಆ ಸ್ವೀಟ್ನ, ಆ ಹಣ್ಣಿನ ಸವಿಯೋಂಥ ಟೈಮಿಂಗ್, ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ. ಮುಳುಗೋಯ್ತು ಅಂತ ನೀವೇನಾರ ಅಂದ್ಕೊಂಡಿದ್ರೆ ಇಲ್ಲ, ಇವಾಗ ನಿಮಗೆ ಪರ್ಫೆಕ್ಟ್ ಟೈಮಿಂಗ್. ನಿಮ್ಮ ಅಜ್ಞಾತವಾಸಕ್ಕೆ ಪರ್ಫೆಕ್ಟ್ ಟೈಮಿಂಗ್. ಭಗವಂತ ಬೆಳಕಿಟ್ಕೊಂಡು ಕಾಯ್ತಾ ಇದ್ದಾರೆ. ನಿಮ್ಮ ಆ ಕತ್ತಲಿನ ಹಾದಿಯಿಂದ ಈಚೆ ಎಷ್ಟು ನೀವು ಆ ದಾರಿ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರೋ, ಅಲ್ಲಿ ಹೋದರೆ ನಿಮಗೆ ಒಂದು ದೊಡ್ಡ ಅದ್ಭುತಗಳು ಕಾದಿರುತ್ತೆ. ಇವಾಗ ಫಲನ ನೀವು ಸವಿಯೋವಂಥ ಟೈಮು ಪರ್ಫೆಕ್ಟ್ ಟೈಮ್ ಆಗಿದೆ. ನಿಮ್ಮ ಅಜ್ಞಾತವಾಸದಿಂದ ನಿಮಗೆ ಮುಕ್ತಿಯಾಗಿದೆ. ಥ್ಯಾಂಕ್ ಯು. ಇದೆ ನಿಮಗೆ ಆಂಜನೇಯ ಕೊಡ್ತಾ ಇರೋ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ತೆ. ಯಾರು ಈ 3ನೇ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ? ನಂಬರ್ 3, ಫ್ಯಾಮಿಲಿ ಹ್ಯಾಪಿನೆಸ್ ಕಾಣಿಸ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ. ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅನಿಸ್ತಾ ಇದೆ. ಸೆವೆನ್ ಆಫ್ ಕಪ್ಸ್ ಬಂದಿದೆ. ಇಫ್ ಯು ಬಿಲೀವ್ ಮ್ಯಾಜಿಕ್, ಯಾರು ಈ ನಂಬರ್ 3 ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗ್ ಅಮೆಥಿಸ್ಟ್ ಸ್ಟೋನ್. ಮುಕ್ತಾಯ, ನಿಮ್ಮ ಕಷ್ಟಗಳಿಗೆಲ್ಲ ಎಂಡಿಂಗ್. ಇನ್ನು ಮುಂದೆ ಆಂಜನೇಯ ಸ್ವಾಮಿ ನಿಮಗೆ ಏನು ಮೆಸೇಜ್ ಅಂದರೆ, ನಿಮ್ಮ ಮುಂದೆ ನೀವು ಹ್ಯಾಪಿ ಆಗಿರ್ತೀರಾ, ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀರಾ. ಸಂತೋಷ, ಖುಷಿ,
ಸೆಲೆಬ್ರೇಷನ್ಸ್. ಎಷ್ಟು ದಿನದ ಕಷ್ಟದಿಂದ ನಿಮಗೆ ಭಗವಂತ ನಿಮಗೆ ಖುಷಿ ಕೊಡ್ತಾ ಇದ್ದಾರೆ, ಸಂತೋಷ ಕೊಡ್ತಾ ಇದ್ದಾರೆ. ಪಾ ಅಂತ ಇಷ್ಟು ವರ್ಷ ನಾನು ಹಿಂಗೆ ಮಾಡಿದೆ, ನಾನು ಯಾವ ಥರ ಇದ್ದೆ ಅಪ್ಪ ದೇವರೇ ಅಂತ ನೀವು ಆ ಕಷ್ಟನ ಅನುಭವಿಸಿ ಕೂತ್ಕೊಳ್ತೀರಲ್ಲ, ಅವಾಗ ಎಷ್ಟು ರಿಲ್ಯಾಕ್ಸೇಷನ್ ಬರುತ್ತೆ ನೋಡಿ. ಆ ಥರ ನಿಮ್ಮ ಶ್ರಮಕ್ಕೆ ಒಂದು ತೃಪ್ತಿ ಭಾವನೆ ಬರುತ್ತೆ, ಸಂತೋಷ ಬರುತ್ತೆ. ರಿಲ್ಯಾಕ್ಸ್ಡ್ ಆಗಿರ್ತೀರ. ಹ್ಯಾಪಿನೆಸ್ ಕೊಡ್ತಾ ಇದ್ದಾರೆ ಆಂಜನೇಯ, ನಿಮಗೆ ಹ್ಯಾಪಿನೆಸ್ ಕೊಡ್ತಾ ಇದ್ದಾರೆ. ಮ್ಯಾಜಿಕ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಸುತ್ತ ಮ್ಯಾಜಿಕ್ ಇದೆ, ಅದನ್ನು ನೀವು ಅನುಭವಿಸೋದಕ್ಕೆ ತಯಾರಾಗಿ ಭಗವಂತ ಆಂಜನೇಯ ನಿಮಗೆ ನಿಮ್ಮ ಬಾಳಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಖುಷಿ, ಅಬಂಡನ್ಸ್, ಇನ್ಫಿನಿಟಿ, ತೃಪ್ತಿ, ಇದನ್ನು ಅನುಭವಿಸೋದಕ್ಕೆ ರೆಡಿಯಾಗಿ. ನಿಮ್ಮ ಸುತ್ತ ಮ್ಯಾಜಿಕ್ ಇದೆ. ಎಕ್ಸೈಟ್ಮೆಂಟ್ಸ್ ಬರ್ತಾ ಇದೆ, ಜಾಯ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ರಿಲ್ಯಾಕ್ಸೇಷನ್, ತೃಪ್ತಿ ಭಾವನೆ. ಹಬ್ಬ, ಇಷ್ಟು ವರ್ಷ ನೀವು ಬಿಡುವಿಲ್ಲದೆ ನೀವು ಶ್ರಮಿಸಿರ್ಬೋದು. ಆ ಶ್ರಮಕ್ಕೆ ಒಂದು ತೃಪ್ತಿ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. ನಿಮಗೆ ಮ್ಯಾಜಿಕ್, ನಿಮ್ಮ ಸುತ್ತ ಮ್ಯಾಜಿಕ್ ಇದೆ. ಭಗವಂತ ನಿಮ್ಮ ಸುತ್ತ ಮ್ಯಾಜಿಕ್ ಇಟ್ಟಿದ್ದಾರೆ. ನಿಮಗೆ ಎಕ್ಸೈಟ್ಮೆಂಟ್ನ, ಜಾಯ್ನ ಎಕ್ಸ್ಪೆಕ್ಟ್ ಮಾಡಿ. ನೋಡಿ ಇಲ್ಲಿ ಮ್ಯಾಜಿಕ್ ಬಾಕ್ಸ್. ಇಫ್ ಯು ಬಿಲೀವ್, ನಂಬ್ತೀರಾ? ನಂಬಿ ನಿಮ್ಮ ಹೃದಯನ ಓಪನ್ ಮಾಡಿ ನಂಬಿಕೆ ಇಟ್ಕೊಳ್ಳಿ. ನಿಮಗೆ ಹ್ಯಾಪಿನೆಸ್ ಬರ್ತಾ ಇದೆ, ನಿಮ್ಮ ಸುತ್ತ ಮ್ಯಾಜಿಕ್ ಇದೆ. ಎಕ್ಸ್ಪೆಕ್ಟ್ ಮಾಡಿ. ಎಕ್ಸೈಟ್ಮೆಂಟು ಮತ್ತು ಜಾಯ್ ಬರ್ತಾ ಇದೆ, ಅದನ್ನು ಎಕ್ಸ್ಪೆಕ್ಟ್ ಮಾಡಿ. ತೃಪ್ತಿ, ನಿಮ್ಮ ಬಾಳಲ್ಲಿ ತೃಪ್ತಿ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಕಮ್ ಇಫ್ ಯು ಬಿಲೀವ್. ನಂಬಿಕೆ ಇಡಿ. ಎಲ್ಲ ನಿಮ್ಮ ಫ್ಯಾಮಿಲಿಲಿ ಸಂತೋಷ, ಸಮಾಧಾನ, ತೃಪ್ತಿ ಎಲ್ಲ ಸಿಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಬಲವಾಗಿದೆ. ನಂಬಿ, ನಿಮ್ಮ ನೋಡಿ ಬಿಲೀವ್ ಅಂತ. ಇಫ್ ಯು ಬಿಲೀವ್, ನಿಮ್ಮ ಇಂಟ್ಯೂಷನ್ನ ನೀವು ನಂಬಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ. ಯಾರು ಈ 4 ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಮೆಸೇಜ್. ಟೈಗರ್ ಐ ಸ್ಟೋನ್. ನಿಮ್ಮ ದೃಷ್ಟಿ ನೋಡಿ ನನಗೇನು ಅನಿಸ್ತಾ ಇದೆ ಅಂದರೆ, ನಿಮ್ಮ ದೃಷ್ಟಿಕೋನ ಸರಿ ಮಾಡ್ಕೊಳ್ಳಿ. ಈ ಟೈಗರ್ ಥರ ಅದು ಏನಕ್ಕಾರು ಬೇಟೆಗೆ ಹೋದರೆ ಅದ್ರ ದೃಷ್ಟಿ ತುಂಬ ಗುರಿ ಚೆನ್ನಾಗಿರುತ್ತೆ ಅದರದ್ದು. ಆ ಥರ ನಿಮ್ಮ ಗುರಿ ಚೆನ್ನಾಗಿರಲಿ ಅನ್ನಿಸ್ತಾ ಇದೆ. ನಂಬರ್ 4 ಸೆಲೆಬ್ರೇಷನ್, ಮದುವೆ. 7 ಆಫ್ ಕಪ್ಸ್. ನೋಡಿ ಟೈಗರ್ ಐ ಬಂದಿದೆ. ಪರ್ಫೆಕ್ಟಿವ್. ನಿಮ್ಮ ದೃಷ್ಟಿಕೋನ ಸರಿಯಾದ ಪರ್ಫೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ದೃಷ್ಟಿಕೋನನ ಅಂತ.
ನೋಡಿ ಇಲ್ಲಿ ಜಗಳ ಆಡ್ತಾ ಇದ್ದಾರೆ, ಇಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲರನ್ನು ನೀವು ಅನುಮಾನಿಸೋದು ಬಿಡಬೇಕು. ಆಂಜನೇಯ ಅವರ ಮೆಸೇಜ್ ನಿಮಗೇನೆಂದರೆ ಅನುಮಾನ ಬಿಡಬೇಕು, ನಿಮ್ಮ ದೃಷ್ಟಿಕೋನನ ಸರಿ ಮಾಡ್ಕೊಳ್ಬೇಕು, ಸರಿಯಾದ ರೀತಿಲಿ. ಅಲ್ಲಿ ಎಲ್ಲ ಸರಿ ಇರುತ್ತೆ ಅನಿಸುತ್ತೆ. ಅಲ್ಲೆಲ್ಲ ಎಲ್ಲ ನೀವು ನೋಡ್ತಾ ಇರೋದು, ಅಲ್ಲಿ ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ. ಅದನ್ನ ನೋಡಿ ನೀವು ಆ ಪ್ರೀತಿಲಿ ನೀವು ಆ ಪ್ರೀತಿನ ನೀವು ಬೇರೆ ರೀತಿ ತಿಳ್ಕೊಬೇಡಿ. ನೋಡಿ ಇಲ್ಲಿ ನೋವು ಬಂದಿದೆ. ಇಲ್ಲಿ ಇವರು ಏಂಜಲ್ ಇಲ್ಲಿ ಒಂದು ಊದೋದು ಫ್ಲೂಟ್ ಥರ ಇದೆ, ಇದು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ನೋ, ನಿಮ್ಮ ದೃಷ್ಟಿಕೋನ ಬದಲಾಯಿಸಿ, ನಿಮ್ಮ ದೃಷ್ಟಿಕೋನ ಬದಲಾಯಿಸಿ, ಎಲ್ಲವೂ ಬದಲಾಗುತ್ತೆ. ನೋಡಿ ನೀವು ಕತ್ಲಲ್ಲಿದ್ದೀರಾ, ಇಲ್ಲೆಲ್ಲನೂ ಇದೆ. ಕತ್ಲೆಯಿಂದ ಆಚೆ ಬನ್ನಿ, ಎಲ್ಲ ಸಿಗುತ್ತೆ. ನಿಮ್ಮ ಅಜ್ಞಾನದ ದೃಷ್ಟಿಕೋನದಿಂದ ಆಚೆ ಬನ್ನಿ. ಭಗವಂತ ನಿಮ್ಗೆ ಇದನ್ನೆಲ್ಲ ಇಟ್ಟು ಕಾಯ್ತಾ ಇದ್ದಾರೆ ನೋಡಿ. 7 ಆಫ್ ಕಪ್ಸ್. ಮನೆ ಬೇಕಾ, ಒಡವೆಗಳು ಬೇಕಾ, ಆಭರಣಗಳು ಬೇಕಾ, ದವಸ ಧಾನ್ಯ ಬೇಕಾ, ಒಳ್ಳೆ ಸ್ನೇಹಿತರು ಬೇಕಾ, ಏನು ಬೇಕು ನೋಡಿ, ಇದರಲ್ಲೆಲ್ಲನೂ ಇಟ್ಟಿದ್ದಾರೆ. ನಿಮ್ಮ ಒಂದೇ ಒಂದು ದೃಷ್ಟಿಕೋನನ ನೀವು ಬದಲಾಯಿಸ್ಕೊಂಡ್ರೆ, ಬ್ರಾಡಾಗಿ ಯೋಚಿಸೋದು ಮತ್ತು ಎಲ್ಲಾನು ಅನುಮಾನದ ದೃಷ್ಟಿಯಿಂದ ನೋಡೋದನ್ನು ಬಿಟ್ಟರೆ, ಭಗವಂತ ನೋಡಿ ಇಲ್ಲಿ ಸ್ವರ್ಗ ಇಟ್ಟಿದ್ದಾರೆ. ಮೊದಲು ನೀವು ಕತ್ತಲಿಂದ ಆಚೆ ಬನ್ನಿ. ಬೆಳಕಿದೆ ನೋಡಿ, ಇಲ್ಲೆಲ್ಲ ನಿಮ್ಮನ್ನು ಬಿಟ್ಟು ಇಲ್ಲೆಲ್ಲ ಬೆಳಕಿದೆ. ಆದರೆ ನೀವೇ ಕತ್ಲೆ. ನಿಮ್ಮ ನೆಗೆಟಿವಿಟಿಯಿಂದ ಈಚೆ ಬನ್ನಿ. ನಿಮಗೆ ಭಗವಂತ ಸ್ವರ್ಗನ ಸೃಷ್ಟಿ ಮಾಡ್ತಾರೆ. ನಿಮ್ಗೆ ಏನೇನು ಬೇಕು, ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಿಮಗೆ ಏನೇನು ಬೇಕು ಅದನ್ನೆಲ್ಲ ಭಗವಂತ ಕೊಡ್ತಾರೆ. ಮೆಡಿಟೇಟ್ ಮಾಡಿ, ಮೆಡಿಟೇಷನ್ ಮಾಡಿ ನಿಮ್ಮ ದೃಷ್ಟಿನ, ನಿಮ್ಮ ಇಂಟ್ಯೂಷನ್ನ ನೀವು ಬಲ ಮಾಡ್ಕೊಳ್ಳಿ. ಇಂಟ್ಯೂಷನ್ ಪವರ್ನ ನೀವು ಬಲ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಜ್ಞಾನದ ಕತ್ತಲೆಯಿಂದ ಆಚೆ ಬನ್ನಿ. ನಾನು ನಿಮಗೆ ಸ್ವರ್ಗನ ಬೇಕಾದ್ರೆ ಅವರು ಕ್ರಿಯೇಟ್ ಮಾಡಿಕೊಡ್ತಾರೆ. ಇದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಫಸ್ಟು ನಿಮ್ಮಲ್ಲಿರೋ ನೆಗೆಟಿವಿಟಿನ ಈಚೆ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ನೆಗೆಟಿವಿಟಿ, ಪಾಸಿಟಿವಿಟಿ ಎಲ್ಲ ಇರುತ್ತೆ. ನೀವು ನೋಡೋ ದೃಷ್ಟಿನ ಬದಲಾಯಿಸ್ಕೊಂಡ್ರೆ ಸಾಕು. ಒಳ್ಳೆ ರೀತಿ ಎಲ್ಲನೂ ಪಾಸಿಟಿವ್ ಆಗಿ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಎಲ್ಲನೂ ಪಾಸಿಟಿವ್ ಆಗುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ರಾಜ, ಟೈಗರ್ ಥರ ಇರ್ತೀರ. ಟೈಗರ್ ಏನಾದರೂ ಗುರಿ ಇಟ್ಟರೆ ಆ ಗುರಿನ ಮುಟ್ಟೋ ತನಕ ಅದೆಷ್ಟು ಬೇಟೆ ಆಡ್ಬೇಕಾದ್ರೆ ನೀವು ಅಡ್ಡ ಏನು ಹಿಂಗೆ ತೊಗೊಂಡೋದ್ರೂ ಅದು ಅದ್ರ ಕಡೆ ಗಮನ ಇರಲ್ಲ. ಅದು ಏನೋ ಗುರಿ ಇಟ್ಟಿರುತ್ತೆ. ಅದಕ್ಕೆ ಹಂಗೆ ನೀವು ಏನಾದರೂ ಮಾಡಬೇಕಂದ್ರೆ ಛಲದಿಂದ ಅಲ್ಲಿ ಮಾಡಬೇಕು. ನಾನು ಇದರಿಂದ ಒಳ್ಳೇದೇನಾದ್ರು ಪಡಿಬೇಕು ಅಂತ ಪ್ರಯತ್ನ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಯಾವುದಾದ್ರೂ ನಿಮ್ಮ ದೃಷ್ಟಿಕೋನ ಸರಿ ಇಲ್ಲ ಅಂತ ನಿಮ್ಮ ಆತ್ಮಕ್ಕೆ ಗೊತ್ತಾದರೆ ಅದನ್ನು ಇದು ಮಾಡಿ. ಇಲ್ಲಿ ಆಂಜನೇಯನ ಮೆಸೇಜ್ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರೋ ನೆಗೆಟಿವಿಟಿ ತೆಗೆದ್ರೆ ಇದೆಲ್ಲ ಸಿಗುತ್ತೆ. ಇಲ್ಲೂ ಅದೇ ಹೇಳಿದ್ದಾರೆ ನೋಡಿ.
ನೆಗೆಟಿವಿಟಿನ ತೆಗೆದುಬಿಡಿ. ಈ ಸ್ವರ್ಗನ ಕ್ರಿಯೇಟ್ ಮಾಡ್ತಾರೆ ಭಗವಂತ. ನಿಮಗೆ ಸಕಲ ಸಂಪತ್ತು ಕೊಡ್ತಾರೆ, ಇನ್ಫಿನಿಟಿ ಬರುತ್ತೆ ಎಲ್ಲದು. ಸಕಲ ನಿಮಗೇನು ಬೇಕು, ಮನೆ ಬೇಕಾ, ಇಲ್ಲಿ ಮೆಟೀರಿಯಲಿಸ್ಟಿಕ್ ಯುಗದ ಇಲ್ಲಿ ನಮ್ಮ ದೇಹ ಸುಖ ಏನು ಬೇಕು ಎಲ್ಲನೂ, ಹೆಣ್ಣು ಹೊನ್ನು ಮಣ್ಣು ಅಂತ ಎಲ್ಲ ಹೇಳ್ತಾರಲ್ವ, ಆ ಥರ ಇಲ್ಲಿ ಏನು ಬೇಕೋ ಅದೆಲ್ಲನೂ ಭಗವಂತ ಕೊಡ್ತಾರೆ. ಫಸ್ಟು ನಿಮ್ಮಲ್ಲಿರೋ ಕತ್ಲೆ, ನಿಮ್ಮ ಒಳಗಡೆ ಇರೋ ಕತ್ಲೆಯಿಂದ ಈಚೆ ಬನ್ನಿ. ಹಾಂ, ಆಯಿತಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಎಲ್ಲ ಸೆಲೆಬ್ರೇಷನ್ ಆಗುತ್ತೆ, ಅದನ್ನು ಬಿಟ್ಟರೆ ನಿಮಗೆ ಖುಷಿ ಬರುತ್ತೆ, ಸೆಲೆಬ್ರೇಷನ್ ಬರುತ್ತೆ. ನಮಸ್ತೆ, ವೆಲ್ಕಮ್ ಟು ಫೈಲ್ ನಂಬರ್ 5. ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೆಸೇಜ್ ಇದು ಗ್ರೀನ್ ಕಲರ್ ಸ್ಟೋನ್. ಇದು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಅಂತ ಬರ್ತಿದೆ ನನ್ನ ಮೈಂಡಲ್ಲಿ. ನಂಬರ್ 5 ಇದೆ ನಿಮ್ಮ ಮೆಸೇಜನ್ನು. ಡೆತ್ ಕಾರ್ಡ್ ಬಂದಿದೆ ಇಲ್ಲಿ. ಕ್ಲೋಸ್ನೆಸ್ ನಂಬರ್ 5. ನಿಮಗೆ 5 ನಂಬರ್ ಜಾಸ್ತಿ ಕಾಣ್ತಾ ಇರ್ಬೋದು, ಏಂಜಲ್ಸ್ ನಂಬರ್ ನೋಡಿ. ಮತ್ತು ಗ್ರೀನ್ ಸ್ಟೋನ್ ಬಂದಿದೆ. ಕ್ಲೋಸ್ನೆಸ್, ನಿಮಗೆ ಪ್ರೀತಿ ಬರ್ತಾ ಇದೆ, ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ. ನಿಮಗೆ ಯೂನಿವರ್ಸ್ ಕಡೆಯಿಂದ, ಆಂಜನೇಯ ಸ್ವಾಮಿ ಕಡೆಯಿಂದ ನಿಮಗೆ ಮೆಸೇಜ್ ಏನಂದರೆ, ನಿಮಗೆ ಪ್ರೀತಿ ಭಗವಂತ ನಿಮ್ಮ ಹತ್ರ ಇರ್ತಾರೆ, ಪ್ರೀತಿ ಕೊಡ್ತಿದ್ದಾರೆ, ಸ್ವೀಕಾರ ಮಾಡಿ. ಭಗವಂತನ ಆಶೀರ್ವಾದ, ಭಗವಂತನ ಶಕ್ತಿ, ಭಗವಂತ ಎಲ್ಲ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಹತ್ರನೇ ಇದ್ದಾರೆ, ನಿಮ್ಮ ರಕ್ಷಣೆಗೆ. ಡೆತ್ ಕಾರ್ಡ್, ನಿಮ್ಮ ಹಿಂದೆ ಏನಿತ್ತು ನಿಮ್ಮದು ಕಷ್ಟಗಳು, ಅದಕ್ಕೆಲ್ಲ ಒಂದು ಹೊಸ ನ್ಯೂ ಬಿಗಿನಿಂಗ್. ಹಳೇದು ಕಳೆದು, ಹಳೆ ನೀರು ಹೋಯ್ತು, ಹೊಸ ನೀರು ಬಂತು ಅಂತಾರಲ್ಲ, ಹಂಗೆ ನಿಮಗೆ ನ್ಯೂ ಬಿಗಿನಿಂಗ್ ಇದೆ. ಕಷ್ಟ ಎಲ್ಲ ಕೊಚ್ಕೊಂಡೋಗಿ ನಿಮಗೆ ಹೊಸ ಬಿಗಿನಿಂಗ್ ಇದೆ. ಇನ್ಫಿನಿಟಿ ಬರ್ತಾ ಇದೆ ನಿಮಗೆ. ರೀಕನ್ಸಿಡರ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ನೀವು ಮತ್ತೆ ಪರಿಶೀಲನೆ ಮಾಡ್ಕೊಳ್ಳಿ. ಡೆತ್ ಕಾರ್ಡ್ ಬಂದಿದೆ, ನ್ಯೂ ಬಿಗಿನಿಂಗ್ ಬಂದಿದೆ. ಮತ್ತೆ ಮಾಡಿದ ತಪ್ಪನ್ನೇ ಮಾಡಿಕೊಂಡು ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡಿ. ನಿಮ್ಮನ್ನು ನೀವು ಮತ್ತೆ ಎಲ್ಲ ರೀಕನ್ಸಿಡರ್, ಮತ್ತೆ ಮರುಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ನನಗೆ ಯಾಕೆ ಆ ಥರ ಕಷ್ಟ ಬಂದಿತ್ತು, ನಾನು ಏನಕ್ಕೆ ಈ ಥರ ಇದ್ದೆ, ನಾನು ಮಾಡಿದ ತಪ್ಪನ್ನೇ ಮತ್ತೆ ಮಾಡಬಾರ್ದು, ಮುಂದೆ ಹೋಗಬೇಕು ಅನ್ನೋದಿಲ್ಲಿ. ನೀವು ಭಗವಂತನಿಗೆ ಶರಣಾಗ್ಬಿಡ್ಬೇಕು. ಭಗವಂತನಿಗೆ ಶರಣಾದರೆ
ಅವ್ರು ನಿಮ್ಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಭಗವಂತನಿಗೆ ಎಲ್ಲ ನೀನೇ ಅಂತ ಶರಣಾಗ್ಬಿಡ್ಬೇಕು. ಶರಣಾದರೆ ನೋಡಿ, ಆ ಭಗವಂತ ನಿಮಗೆ ತುಂಬ ಹತ್ರದಲ್ಲಿದ್ದಾರೆ ನಿಮ್ಮನ್ನು ರಕ್ಷಣೆಗೆ. ನೀವು ಕೇಳಬೇಕು ಭಗವಂತನ, ರಕ್ಷಣೆ ಕೊಡಿ ನನಗೆ ಅಂತ ಕೇಳಬೇಕು. ನಿಮ್ಮಲ್ಲಿರೋ ನಿರಾಸೆ ಭಾವನೆ, ಇದರಿಂದ ಮುಂದೆ ಬನ್ನಿ. ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ. ಭಗವಂತನ ಪ್ರೀತಿ ಕಾಯ್ತಾ ಇದೆ ನಿಮಗೆ. ಆಂಜನೇಯ ಏನು ಹೇಳ್ತಿದ್ದಾರೆ ಅಂದರೆ, ನಾನೇ ನಿನ್ನ ಹತ್ರ ಇದ್ದೀನಿ, ನಿನ್ನ ಹೃದಯನ ತೆಗೆದಿಟ್ಕೋ, ನಿನ್ನ ಪ್ರೀತಿಗೆ ನೀನೇನು ಕೇಳೋದು, ನಾನೇ ಕಾಯ್ತಾ ಇದ್ದೀನಿ ನಿನ್ನ ಪ್ರೀತಿಗೆ. ನಿನ್ನ ಹೃದಯನ ತೆರಿ, ನನಗೆ ಶರಣಾಗು ನೀನು, ನನಗೆ ಶರಣಾಗು ನೀನು. ಹೊಸ ಬಾಳು, ಹೊಸ ಜೀವನ, ಹೊಸ ನಡಿಗೆ. ನಿಮ್ಮ ಇನ್ನು ಮುಂದೆ ಹಿಂದೆ ಇದ್ದಿದ್ದು ಒಂಥರ ಆದರೆ, ಇನ್ನು ಮುಂದೆ ಭಗವಂತ ನಿಮ್ಮ ಲೈಫ್ನ ಅದ್ಭುತವಾಗಿ ಚೇಂಜ್ ಮಾಡ್ತಾರೆ. ನಿನ್ನನ್ನು ಒಂದ್ಸಲಿ ರೀಕನ್ಸಿಡರ್ ಮಾಡು. ನಿನ್ನನ್ನು ನೀನು ಒಂದ್ಸಲಿ ಮೆಲುಕಾಕು. ಹೆಂಗೆ ನಿನ್ನ ಏನಕ್ಕೆ ಆ ಕಷ್ಟ ಬಂತು, ಏನು ನಾನು ಮತ್ತೆ ಅದನ್ನು ಮಾಡಬಾರ್ದು, ನನ್ನ ಕಷ್ಟದಲ್ಲಿ ಬೀಳೋದಕ್ಕೆ ಏನು ಕಾರಣ ಅಂತ ಒಂದು ರೀಕಾಲ್ ಮಾಡಿ. ನಿಮ್ಮ ಕುತ್ಕೊಂಡು ಮೆಡಿಟೇಷನ್ ಮಾಡಿ. ಎಲ್ಲದಕ್ಕೂ ಮೆಡಿಟೇಷನ್ ಅಂತ ಹೇಳ್ತಾರೆ ನೋಡಿ. ಮೆಡಿಟೇಷನ್ ಪ್ರತಿಯೊಬ್ಬರು ಮಾಡಬೇಕು. ಆವಾಗ ನಾವು ಇಲ್ಲೇನು ಬಂದಿದ್ದೀವಿ, ಏನು ಇದೆಲ್ಲ ಕ್ಷಣಿಕ ಅನ್ನೋದು ಅರ್ಥ ಆಗುತ್ತೆ. ಭಗವಂತನಿಗೆ ನೀನು ಶರಣಾಗ್ಬಿಡು, ನಿನಗೆ ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನ ಹತ್ರನೇ ಇದ್ದಾರೆ ಭಗವಂತ, ನೀನು ದೃಷ್ಟಿ ಇಟ್ಟು ನೋಡ್ತಾ ಇಲ್ಲ. ನನ್ನ ಮೇಲೆ ದೃಷ್ಟಿ ಹರಿಸು, ನೀನು ಎಲ್ಲೆಲ್ಲೋ ಹರಿಸ್ಬೇಡ, ನನ್ನ ಮೇಲೆ ಹರಿಸು. ನಾನು ನಿನಗೆ ನೋಡಿ ಫಲ ಕೊಡ್ತೀನಿ, ಅದ್ಭುತವಾದ ಪ್ರೀತಿ ಕೊಡ್ತೀನಿ ನಿನಗಾಗಿ. ನೀನು ನನಗೆ ಶರಣಾಗತನಾಗು, ನಿಂಗೆ ಏನು ಬೇಕೋ ನಾನೆಲ್ಲ ಕೊಡ್ತೀನಿ, ನಾನು ನಿನ್ನ ಹತ್ರನೇ ಇದ್ದೀನಿ. 5, 5, 10 ಡೆತ್ ಕಾರ್ಡ್. ನಿಮಗೇನು ಬೇಕು 8. ಏನು ಬೇಕು ನಿಮಗೆ ನಾನು ಕೊಡ್ತೀನಿ. ನಿನ್ನ ಹೃದಯನ ತೆರೆದಿಟ್ಕೋ. ನಾನು ನಿನ್ನ ಹತ್ರನೇ ಇದ್ದೀನಿ, ನೀನು ನೋಡ್ತಾ ಇಲ್ಲ ನನ್ನನ್ನು. ನೋಡು ನನ್ನನ್ನು ನೋಡಿದ್ರೆ, ನನಗೆ ಶರಣ ಆದರೆ ನಿನಗೆ ಏನು ಬೇಕು ನಾನೆಲ್ಲ ಕೊಡ್ತೀನಿ. ನಾನು ನಿನ್ನ ಹತ್ರನೇ ಇದ್ದೀನಿ, ಹೆದರ್ಕೊಳ್ಬೇಡ. ನ್ಯೂ ಬಿಗಿನಿಂಗ್ ಇದೆ. ನೀನು ಕಷ್ಟಕ್ಕೆ ಹೋಗೋದಕ್ಕೆ ಏನು ಕಾರಣ ಅದನ್ನು ನೀನು ಒಂದ್ಸಲಿ ನೀನು ರೀಕಾಲ್ ಮಾಡು. ನನಗೆ ಶರಣಾಗು. ಕ್ಲೋಸ್ನೆಸ್, ನಾನು ನಿನ್ನ ಹತ್ರನೇ ಇದ್ದೀನಿ ಅಂತ ಭಗವಂತ ಹೇಳ್ತಿದ್ದಾರೆ. ಭಗವಂತ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಕಷ್ಟ ಎಲ್ಲ ಮುಗೀತು, ಇನ್ನು ಮುಂದೆ ಹೊಸ ಅಧ್ಯಾಯ ಶುರುವಾಗುತ್ತೆ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಿಮ್ಮ ಹೃದಯನ, ನಿಮ್ಮ ಹಾರ್ಟ್ ಚಕ್ರನ ಫೀಲ್ ಮಾಡ್ಕೊಳ್ಳಿ. ಎಲ್ಲನೂ ಪ್ರೀತಿಯಿಂದ ನೋಡಿ. ಪ್ರಾಣಿ ಪಕ್ಷಿಗೆ ಊಟ ಹಾಕಿ. ನೀವು ಎಷ್ಟು ಪ್ರೀತಿ ಕೊಡ್ತೀರೋ ನಿಮಗೆ ಇನ್ನು ಮುಂದೆ ಅಷ್ಟು ಪ್ರೀತಿ ನಿಮಗೆ ಡಬಲ್ ತ್ರಿಬಲ್ ಆಗಿ ಭಗವಂತ ಕೊಡ್ತಾರೆ. ನೀವು ಪ್ರೀತಿ ಕೊಡೋದು ಕಲಿಬೇಕು. ನಮಸ್ತೆ. ನಂಬರ್ 6 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮದು ಈ ಮೆಸೇಜ್. ಬ್ಲ್ಯಾಕ್ ಟರ್ಮಲ್ಲಿ
ನಿಮಗೆ ಆತ್ಮವಿಶ್ವಾಸದಿಂದಿರಿ, ನಿಮ್ಮಲ್ಲಿರೋ ಒತ್ತಡದಿಂದ ಈಚೆ ಬನ್ನಿ. ಜಾಸ್ತಿ ಸ್ಟ್ರೆಸ್ ತಗೊಳ್ಬೇಡಿ. ಮತ್ತೆ ಸ್ಟೋನ್ ಹಾಕೊಂಡ್ರೆ ದೃಷ್ಟಿ ದೋಷ ಹೋಗುತ್ತೆ. ನಂಬರ್ 6, ನಿಮಗೆ ಶುಕ್ರ ದಶೆ ಬರ್ತಾ ಇದೆ ಅನ್ಸುತ್ತೆ. ನೋಡೋಣ ಏನು ಮೆಸೇಜ್ ಇದೆ ಅಂತ ನೋಡೋಣ. Four of Cups, ಫ್ರೀಡಮ್ ನೋಡಿ, ಅಬಂಡನ್ಸ್. ಶುಕ್ರ ದಶೆ ಬರ್ತಾ ಇದೆ ಅನ್ನಲ್ಲ, ಅಬಂಡನ್ಸ್ ಬರ್ತಾ ಇದೆ. ಸಮೃದ್ಧಿ ಬರ್ತಾ ಇದೆ, ಫ್ರೀಡಮ್ ಸಿಗ್ತಾ ಇದೆ. ಭಗವಂತ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ. ಆಂಜನೇಯ ನಿಮಗೆ ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ನೆಗೆಟಿವಿಟಿ ಕಳೆದು ಬೆಳಕಿನ ಹಾದಿ ತೋರಿಸ್ತಾ ಇದ್ದಾರೆ. ಫ್ರೀಡಮ್. ನಂಬರ್ 10, ನ್ಯೂ ಬಿಗಿನಿಂಗ್. ನಿಮ್ಮ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಆತ್ಮವಿಶ್ವಾಸನ ಬಿಡಬೇಡಿ ನೋಡಿ. ಇಲ್ಲಿ ಆ್ಯಪ್ ಮೋರೆ ಹಾಕೊಂಡು ಕೂತಂಗಿದೆ ಇಲ್ಲಿ. ಭಗವಂತ ಇಲ್ಲಿ ಗಿಫ್ಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಆ್ಯಪ್ ಮೋರೆ ಹಾಕೊಂಡು ಕೂತಂಗಿದೆ. ಅದಕ್ಕೇನೆ ಆತ್ಮವಿಶ್ವಾಸ ಇರಲಿ. ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾರೆ. ಕಪ್ ಕೊಡ್ತಾ ಇದ್ದಾರೆ. ಭಗವಂತನ ಪ್ರೀತಿ, ಭಗವಂತನ ಎನರ್ಜಿ ಎಷ್ಟಿರುತ್ತೆ, ಕಪ್ ಕೊಡ್ತಾ ಇದ್ದಾರೆ ನಿಮಗೆ. ಆ ಶಕ್ತಿ ಕೊಡ್ತಾ ಇದ್ದಾರೆ. ಆತ್ಮವಿಶ್ವಾಸದಿಂದ ಇರಿ, ದೃಢವಾಗಿರಿ. ಇಲ್ಲಿ ನೋಡಿ, ಸಪ್ಪ ಕೂತಿದ್ದೀರಾ, ಬಿಡಿ ಅದನ್ನು. ಅದೇ ನಿಮ್ಮ ನೆಗೆಟಿವಿಟಿ, ನಿಮ್ಮ ಕತ್ತಲು ಕಳೆದು ಬೆಳಕು ಕೊಡ್ತಿದ್ದಾರೆ ಭಗವಂತ. ಮುಂದೆ ನಿಮಗೆ ಆಂಜನೇಯನ ಆಶೀರ್ವಾದ ಇದು. ಏನು ಕೊಡ್ತಿದ್ದಾರೆ ಆಂಜನೇಯ ಅಂದರೆ, ನಿಮಗೆ ಫ್ರೀಡಮ್ ಕೊಡ್ತಿದ್ದಾರೆ. ನ್ಯೂ ಬಿಗಿನಿಂಗ್ ಇದೆ. ನ್ಯೂ ಬಿಗಿನಿಂಗ್ ಇದೆ ನಿಮಗೆ. ಭಗವಂತ ಗಿಫ್ಟ್ ಕೊಡ್ತಾ ಇದ್ದಾರೆ ನಿಮಗೆ. ಗಿಫ್ಟ್ ಕಪ್ ಕೊಡ್ತಾ ಇದ್ದಾರೆ. ನಿಮ್ಮ ಶ್ರಮಕ್ಕೆ ಭಗವಂತ ಅವಾರ್ಡ್ ಕೊಡ್ತಾ ಇದ್ದಾರೆ. ಅಬಂಡನ್ಸ್ ಕೊಡ್ತಾ ಇದ್ದಾರೆ. ತಗೊಳ್ಳಿ ನೋಡಿ, ಅಲ್ಲಿ ಹಿಡ್ಕೊಂಡು ಎಷ್ಟು ಖುಷಿಯಿಂದ ಬಂದು ಕೊಡ್ತಿದ್ದಾರೆ. ತಗೊಳ್ಳಿ, ಆ ಅಬಂಡನ್ಸ್ನ ರಿಸೀವ್ ಮಾಡಿ. ನಿಮ್ಮನ್ನ ಫ್ರೀ ಮಾಡ್ತಾ ಇದ್ದಾರೆ, ಕಷ್ಟದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಿಮಗೆ ಬೆಳಕರಿಯುತ್ತೆ. ಭಗವಂತ ನಿಮ್ಮನ್ನು, ನಿಮಗೆ ಏನು ಬೇಕು, ನಿಮ್ಮ ಶ್ರಮಕ್ಕೆ ಏನು ಸಿಗಬೇಕು ಅದನ್ನು ಕೊಡ್ತಾರೆ. ಖುಷಿಯಿಂದ ಇರಿ, ದೃಢವಾಗಿರಿ, ಆತ್ಮವಿಶ್ವಾಸದಿಂದ ಇರಿ. ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ನೀವು ಏನು ಮೆಸೇಜ್, ಡೀಪ್ ಮೆಸೇಜ್ ಅಂದರೆ, ನಿಮ್ಮನ್ನು ನೀವು ನಂಬಿ ನಿಮಗೆ ಒಳ್ಳೆ ದಾರಿ ಸಿಗ್ತಾ ಇದೆ. ನೀವು ಫ್ರೀ ಆಗ್ತಾ ಇದ್ದೀರಾ. ಕಷ್ಟದಿಂದ ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ನಿಮ್ಮನ್ನು ನಂಬಿಕೆ ನಿಮ್ಮೇಲೆ ಫಸ್ಟ್ ನಿಮ್ಮನ್ನು ನೀವು ನಂಬಿ, ನಿಮ್ಮಲ್ಲಿ ದೃಢತೆ ಇರಲಿ. ಮತ್ತು ಭಗವಂತ ಅಬಂಡನ್ಸ್ ಕೊಡ್ತಾ ಇದ್ದಾರೆ. ಫ್ರೀಡಮ್ ಏನಂದರೆ, ಆಂಜನೇಯ ಫ್ರೀಡಮ್ ಕೊಟ್ಟು ನಿಮಗೆ ಅಬಂಡನ್ಸ್ ಕೊಡ್ತಾ ಇದ್ದಾರೆ. ಏನಿಲ್ಲ ಇದರಲ್ಲಿ, ನಿಮಗೆ ಭಗವಂತನಿಂದ ಆಶೀರ್ವಾದ ಸಿಗ್ತಾ ಇದೆ. ಅವರು ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಮತ್ತು ಕಪ್ ಕೊಡ್ತಾ ಇದ್ದಾರೆ ನಿಮಗೆ.
ಭಗವಂತನಿಂದನೇ ಸಿಗ್ತಾ ಇದೆ ಅಂದರೆ ನೀವು ಅದರಲ್ಲಿ ಏನೇನಿದೆ ಅಂತ ಇಮ್ಯಾಜಿನ್ನೇ ಮಾಡೋಕ್ಕಾಗಲ್ಲ. ಸಕಲ ಸಂಪತ್ತನ್ನು ದೊರೀತಾ ಇದೆ. ಚಿಂತೆ ಬಿಟ್ಟು ಆತ್ಮವಿಶ್ವಾಸದಿಂದ ಇರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಸಂತೋಷವಾಗಿರೋದನ್ನು ಕಲೀರಿ. ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ಬೇರೆಯವ್ರು ನಂಬೋದಕ್ಕಿಂತ ನಿಮ್ಮನ್ನು ನೀವು ನಂಬಿ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚು ಇರಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಬೇರೆಯವ್ರು ಕುಣಿಯೋ ತಾಳಕ್ಕೆ ನೀವು ಕುಣಿಬೇಡಿ. ನಿಮ್ಮನ್ನು ನೀವು ನಂಬಿ. ಯು ಆರ್ ಅ ಸ್ಟ್ರಾಂಗ್ ಪರ್ಸನ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇರಲಿ. ಭಗವಂತ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಚಿಂತಿಸೋ ಅವಶ್ಯಕತೆ ಇಲ್ಲ. ಸಂತೋಷ ಪಡಿ. ನಿಮಗೆ ಫ್ರೀಡಮ್ ಸಿಗ್ತಾ ಇದೆ, ಸಂತೋಷವಾಗಿರಿ. ಆಂಜನೇಯ ನಿಮಗೆ ಫ್ರೀಡಮ್ ಕೊಡ್ತಾ ಇದ್ದಾರೆ, ಮತ್ತು ಅಬಂಡೆನ್ಸ್ ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಅವರೇ ಬಂದು ನಿಮಗೆ ಕಪ್ ಕೊಡ್ತಾ ಇದ್ದಾರೆ ನಿಮ್ಮ ಪರಿಶ್ರಮಕ್ಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ. ಈ 7 ಫೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಈ ಮೆಸೇಜು. ಬ್ಲೂ ಸ್ಟೋನ್ ಇದು ನೋಡಿದ್ರೆ ನನಗೆ ನಿಮ್ಮ ಥ್ರೋಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. 5 ಆಫ್ ಸೋರ್ಟ್ಸ್, ಓಪನಿಂಗ್ಸ್, ಡೋರ್ ಕೀ ಇದೆ, ಡೋರ್ ಓಪನ್ ಆಗಿದೆ. A new door is opening for you. No need to worry ಅಂತಿದೆ. ನಿಮ್ಮ ಅವಮಾನಗಳಿಂದ, ಕಷ್ಟಗಳಿಂದ, ದ್ರೋಹಗಳಿಂದ, ಯಾರು ನಿಮ್ಮ ಬೆನ್ನಿಂದ ಮಾತಾಡ್ತಿದ್ರು, ಎಲ್ಲರ ನಿಂದನೆಗಳಿಂದ ನೀವು ಆಚೆ ಬರ್ತಾ ಇದ್ದೀರ. ನಿಮಗೆ a new door is opening for you. ಭಗವಂತ ಕೀ ಕೊಟ್ಟಿದ್ದಾರೆ. ಕೀ ಕೊಟ್ಟು ಆಚೆ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಈಚೆ ಬನ್ನಿ ಅಂತ. ಆಂಜನೇಯ ಸ್ವಾಮಿ ಮೆಸೇಜ್ ಏನಂದರೆ, ನಿಮ್ಮ ಎಲ್ಲ ನಿಂದನೆಗಳಿಂದನೂ ನಿಮ್ಮ ಬೆನ್ನಿಂದೆ ಏನೇನು ಮಸಲತ್ತು, ಏನೇನು ನಡೀತಿತ್ತು ಅದೆಲ್ಲನೂ ಭಗವಂತ ತೊಡೆದಾಕ್ತಾ ಇದ್ದಾರೆ. ಅದು ಕಳೀತು ನಿಮಗಿನ್ನ. ನಿಮ್ಮ ದುರ್ಬಲತೆ, ನಿಂದನೆ, ಎಲ್ಲ ಜನಗಳ ಯಾರ್ಯಾರು ನಿಮಗೆ ನಿಂದಿಸ್ತಾ ಇದ್ರು, ಅಪಮಾನ ಮಾಡ್ತಾ ಇದ್ರು, ಆ ಅಪಮಾನಕ್ಕೆಲ್ಲ ಭಗವಂತ ಅದನ್ನು ಕಳೆದು ನಿಮಗೆ ಒಂದು ಬೇರೆ ದಾರಿ ತೋರಿಸ್ತಾ ಇದ್ದಾರೆ. ಅದರಿಂದ ನೀವು ಹೊರಗೆ ಬರ್ತಿದ್ದೀರ. ಅಪಮಾನ ನಿಮಗೆ ಎಷ್ಟು ನಿಂದನೆ ಆಗಿತ್ತು, ಅಪಮಾನ ಆಗಿತ್ತು, ಯಾರು ನಿಮಗೆ ಕಷ್ಟ ಕೊಟ್ಟಿದ್ರು ಆ ಕಷ್ಟಗಳಿಗೆಲ್ಲ ಗೆದ್ದು ಬರ್ತಾ ಇದ್ದೀರ ನೀವು. ಆ ಆಡ್ಕೊಳ್ಳೋ ಜನಗಳಿಂದ ನೀವು ಗೆದ್ದು ಈಚೆ ಬರ್ತಾ ಇದ್ದೀರ. ನಿಮಗೆ ಭಗವಂತ ಈ ಡೋರ್ ಓಪನ್ ಮಾಡೋದಕ್ಕೆ ಕೀ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಯ್ತಾ ಇದ್ದಾರೆ. ಆ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ನಿಮಗಾಗಿ ಒಂದು ದಾರಿ ಓಪನ್ ಮಾಡಿದ್ದಾರೆ ಭಗವಂತ. ಎಂಥ ದಾರಿ ಅಂದರೆ, ಅಪಮಾನಗಳಿಂದ, ನಿಂದನೆಗಳಿಂದ ಏನು ಬಳಲ್ತಾ ಇದ್ರಿ ನೀವು, ಅದನ್ನೆಲ್ಲ ಗೆದ್ದು ನೀವು
ಈಚೆ ಬರ್ತಿದ್ದೀರಾ. ನಿಮಗೆ ಸೆಲೆಬ್ರೇಷನ್ ಇದೆ. ನಂಬರ್ 4, 2 to 4. ಮ್ಯಾರೇಜ್ ಆಗೋದಿದ್ರೆ ಆಗ್ಬೋದು, ಇಲ್ಲ ಅಂದರೆ ಸಂತೋಷ, ಸೆಲೆಬ್ರೇಷನ್ ಬರ್ತಾಯಿದೆ. ನೋ ನೀಡ್ ಟು ವರಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಫೈರ್ ಎನರ್ಜಿ, ದುಃಖ ಎಲ್ಲ ಕಳೆದು ನಿಮಗೆ ಸುಖ ಬರ್ತಾ ಇದೆ. ಅಪಮಾನಗಳಿಂದ ಮುಕ್ತಿಗೊಳ್ತಾ ಇದ್ದೀರಾ ನೀವು. ನೀವು ಇವಾಗ ಧೈರ್ಯವಾಗಿ ಮಾತಾಡೋದನ್ನು ಕಲಿಬೇಕು. ಇಂಥವ್ರನ್ನೆಲ್ಲ ಎದುರಿಸ್ಬೇಕು. ಥ್ರೋಟ್ ಚಕ್ರ ಹೀಲಿಂಗ್ ಅಂತ ಬಂತಲ್ವ, ಬ್ಲೂ ಕಲರ್ ಬಂದಿದೆ, ವೈಲೆಟ್. ನೋಡಿ, ನಿಮಗೆ ಆಂಜನೇಯ ಸ್ವಾಮಿ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ನೀವು ಧೈರ್ಯವಾಗಿ ಮಾತಾಡೋದನ್ನು ಕಲಿಬೇಕು. ಈ ಆಡ್ಕೊಳ್ಳೋ ಜನದಿಂದ ಮುಕ್ತಿ ಕೊಡ್ತಾ ಇದ್ದಾರೆ ನಿಮಗೆ. ಅದನ್ನೆಲ್ಲ ಜಯಿಸ್ಬಿಟ್ಟಿದ್ದೀರಾ ನೀವು, ಜಯಿಸಿ ಮುಂದೆ ಬಂದಿದ್ದೀರಾ. ನಿಮಗೆ ಒಂದು ಹೊಸ ಪ್ರಪಂಚ ಕಾಯ್ತಾ ಇದೆ. ಸುಂದರವಾದ ಪ್ರಪಂಚ. ನೋ ನೀಡ್ ಟು ವರಿ, ನಿಮ್ಮ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮಾತಾಡೋದನ್ನು ಕಲೀರಿ. ಭಗವಂತ ನಿಮಗೆ ಶಕ್ತಿ ಕೊಡ್ತಿದ್ದಾರೆ. ಫೈರ್ ಎನರ್ಜಿ. ನಿಮಗೆ ಹೊಸ ನ್ಯೂ ಬಿಗಿನಿಂಗು, ಹೊಸ ದಾರಿ ಓಪನ್ ಆಗ್ತಾ ಇದೆ. ಸೆಲೆಬ್ರೇಷನ್ ಇದೆ, ಆ ದಾರಿಲಿ ಸುಖ ಇದೆ. ಯಾರಾದರೂ ಮದುವೆ ಆಗ್ತಾ ಇದ್ದರೆ ಅವ್ರಿಗೆ ಕಂಕಣ ಭಾಗ್ಯನೂ ಇದೆ. ಅದು ಒಂದು ಹೊಸ ದಾರಿ, ನಿಂದನೆಗಳಿಂದ ಮುಕ್ತಿ. ನಿಮಗೆ ಆಂಜನೇಯ ಏನು ಕೊಡ್ತಿದ್ದಾರೆ ಅಂದರೆ, ನಿಂದನೆಗಳಿಂದ ಮುಕ್ತಿ. ಮತ್ತು ನಿಮ್ಮ ಥ್ರೋಟ್ ಚಕ್ರನ ಓಪನ್ ಮಾಡಿ ಹೀಲ್ ಮಾಡ್ಕೊಳ್ಳಿ. ಧೈರ್ಯವಾಗಿ ಮಾತನಾಡಿ. 7. ಓಕೆ, ಒಳ್ಳೆಯದಾಗಲಿ. ಚಿಂತಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಕತ್ತಲು ಕಳೆದೆ ಬೆಳಕು ಬರ್ತಾ ಇದೆ. ಬೆಳಕನ್ನ ಅದೇ ಕೀ ಕೊಟ್ಟಿದ್ದಾರೆ, ಓಪನ್ ಮಾಡಿ. ಅಲ್ಲಿ ದೇವರು ಕಾಯ್ತಿದ್ದಾರೆ ನಿಮಗೆ. ಒಂದು ಸುಂದರವಾದ ಪ್ರಪಂಚ ಅಲ್ಲಿದೆ. ನಿಮಗೆ ಕಾಲಿಟ್ಟು ಇದನ್ನು, ಈ ನಿಂದನೆಗಳಿಂದ ನೀವು ನಿಂದನೆಗಳನ್ನೆಲ್ಲ ಜಯಿಸಿ ಮುಂದೆ ಹೋಗ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು. ಇದೇ ನಿಮಗೆ ಆಂಜನೇಯನ ಮೆಸೇಜ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.